ನಾವು ಮನುಷ್ಯ ಏನೇ ಆಗಿದ್ರು ಇದನ್ನ ನಡೆಸುವಂಥದ್ದು ಆಲೋಚನೆಗಳೇ. ನಾವು ಎಷ್ಟು ದೇಹ ಎಷ್ಟು ದೃಢವಾಗಿದ್ದು, ಎಷ್ಟು ಗಟ್ಟಿಯಾಗಿದ್ದು, ಎಷ್ಟು ಸೌಮ್ಯವಾಗಿದೆ, ಅದ್ಯಾವುದೂ ಮ್ಯಾಟ್ರ್ ಅಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಅಂತಂದ್ರೇನೆ ಇಲ್ಲಿ ನಮ್ಮ ಯೋಚನೆಗಳು. ನಾವು ಏನ್ ಕೆಲಸ ಮಾಡ್ತಿದೀವಿ ಅದು ಎಲ್ಲದನ್ನೂ ನಮ್ಮ ಆಲೋಚನೆಗಳಿಂದ ಬರ್ತಾ ಇರೋದು. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಏನಂದ್ರೆ, ಒಬ್ಬ ಮನುಷ್ಯನ ದೇಹ ಅನ್ನೋದು ಒಂದು ಟಿವಿ ಆದ್ರೆ ಅದನ್ನ ನಡೆಸೋದು ಆಲೋಚನೆಗಳು. ನಮ್ಗೆ ಯಾವ ಚಾನಲ್ ಬೇಕು, ನಮ್ಮ ಶರೀರದಲ್ಲಿ ಯಾವ ಚಾನಲ್ ಬೇಕು, ಏನು ಮಾಡ್ಬೇಕು, ಏನು ಕಲಿಬೇಕು, ಇದು ಎಲ್ಲದನ್ನೂ ಆಟ ಆಡ್ಸೋದು, ಪ್ಲೇ ಮಾಡೋದು ಈ ಒಂದು ರಿಮೋಟ್, ಆಲೋಚನೆ ಎಂಬ ರಿಮೋಟ್. ಇಲ್ಲಿ ಈ ಒಂದು ಆಲೋಚನೆ ಎಂಬ ರಿಮೋಟು ಯಾರ ಕೈಯಲ್ಲಿ ಇದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ಒಂದು ಆಲೋಚನೆ ಎಂಬ ರಿಮೋಟು ನಮ್ಮ ದೇಹದ ಕೈಯಲ್ಲಿದೆಯಾ, ಇಲ್ಲ ಅಂದ್ರೆ ನಮ್ಮ ಮನಸ್ಸಿನ ಕೈಯಲ್ಲಿದೆಯಾ, ನಮ್ಮ ಬುದ್ಧಿಯ ಕೈಯಲ್ಲಿದೆಯಾ, ಇಲ್ಲ ನಮ್ಮ ಆತ್ಮದ ಕೈಯಲ್ಲಿದೆಯಾ ಅನ್ನೋದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಇದನ್ನ ನಾವು ಇದು ಹೇಗ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ಆಲೋಚನೆಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ, ಆ ಆಲೋಚನೆಗಳನ್ನ ನಾವು ಗಮನಿಸಿದಾಗ ನಮ್ಗೆ ನಮ್ಮ ಆಲೋಚನೆ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ನಾವು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇ ನಮ್ಮ ಆಲೋಚನೆ ಹೇಗಿದೆ ಅಂತ. ನಮ್ಗೆ ಈ ಆಲೋಚನಾ ಶಕ್ತಿ ಅನ್ನೋದು, ಈ ಆಲೋಚನೆಗಳು ಅನ್ನೋದು ಒಂದು ಭಾವನಾ ಕ್ಷೇತ್ರದಲ್ಲೇ ಬರುತ್ತೆ. ಈ ಆಲೋಚನೆಗಳು ಏನಂದ್ರೆ ಸಂಪೂರ್ಣವಾಗಿ ಆಸ್ಟ್ರಲ್ ವರ್ಲ್ಡ್ಗೆ ಸಂಬಂಧಪಟ್ಟಿರೋದು. ಹಾಗಾಗ್ಬಿಟ್ಟು ನಾವಿಲ್ಲಿ ಏನ್ ಯೋಚನೆ ಮಾಡಿದ್ರು ಇಲ್ಲಿ ಒಂದು ಯಾವುದೇ ತರದ ಜಡ್ಜ್ಮೆಂಟ್ ಬೇರೆ ಯಾರು ಮಾಡಲ್ಲ, ಬಟ್ ನಾವು ಮಾಡ್ತೀವಿ. ಬೇರೆಯವರ ಆಲೋಚನೆಗಳನ್ನ ಜಡ್ಜ್ ಮಾಡಿಲ್ಲ ಅಂದ್ರೂ ಅವರ ಕಾರ್ಯಗಳ ರೂಪದಲ್ಲಿ ನಾವು ಪ್ರತಿಯೊಂದು ಆಲೋಚನೆನೂ ನಾವು ಅಬ್ಸರ್ವ್ ಮಾಡ್ಕೊಂತ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ನಮ್ಮ ಆಲೋಚನೆಗಳನ್ನ ಹೇಗೆ ಅಬ್ಸರ್ವ್ ಮಾಡ್ಬೇಕು ಅನ್ನೋದನ್ನ ನನಗೆ ತಿಳಿದಿರೋ ಪ್ರಕಾರ ನಾನು ಹೇಳ್ತೀನಿ. ಇಲ್ಲಿ ಪತ್ರಿಜಿ ಅವರು ಗೌತಮ ಬುದ್ಧದು ಮಹಾವತಾರ್ ಬಾಬಾಜಿದು ಒಂದು ಕಾನ್ಸೆಪ್ಟ್ ಹೇಳಿದ್ರು ಒಂದ್ಸರಿ. ಬಾಬಾ ಮೂವಿನಲ್ಲಿ ಬಾಬಾ ಅವ್ರದ್ದು ಸಿಂಬಲ್ ಒಂದು ತೋರಿಸ್ತಾರೆ, ಈ ತರ ಇರುತ್ತೆ. ಇಲ್ಲಿ ಮಧ್ಯದ 2 ಬೆರಳುಗಳನ್ನ ಈ ತಮ್ನೈಲಿಂದ ಕ್ಲೋಸ್ ಮಾಡಿರ್ತಾರೆ, ಈ ಲಾಸ್ಟ್ ಫಿಂಗರ್ಸ್ 2 ಓಪನ್ ಆಗಿರ್ತವೆ. ಇದ್ರ ಬಗ್ಗೆ ಸಾರ್ ಒಂದ್ಸರಿ ಮೆಸೇಜ್ ಹೇಳಿದ್ರು. ಇದ್ರಲ್ಲಿ ನೋಡಿ, ಈ 5 ಫಿಂಗರ್ಸ್ ಅಲ್ಲಿ ಈ ಒಂದು ಕಿರುಬೆರಳು ಏನಂದ್ರೆ ನಮ್ಮ ದೇಹ, ಮತ್ತೆ ಇದು ನಮ್ಮ ಮನಸ್ಸು, ಇದು ನಮ್ಮ ಬುದ್ಧಿ, ಮತ್ತೆ ಇದು ಆತ್ಮ, ಇದು ಕಾನ್ಸಿಯಸ್ನೆಸ್. ಸೊ ಇಲ್ಲಿ ಏನಾಗುತ್ತೆ, ಈ ಶರೀರಕ್ಕಂದ್ರೆ ನಮ್ಮ ಮನಸ್ಸು ದೊಡ್ಡದು, ಮನಸ್ಸಿಗಂದ್ರೆ ಬುದ್ಧಿ ದೊಡ್ಡದಾಗಿರ್ತೈತೆ, ಬುದ್ಧಿಗಂದ್ರೆ ಆತ್ಮ. ಇದು ಯಾವಾಗ್ಲೂ ಒಂದನ್ನೇ ತೋರಿಸ್ತಾ ಇರ್ತೈತೆ, ಇಂಡೆಕ್ಸ್ ನಮ್ಮನ್ನ ನಮ್ಗೆ ತೋರಿಸ್ತಾ ಇರ್ತೈತೆ. ಸೊ ಇಲ್ಲಿ ನೋಡಿ, ಈ ದೇಹ ನಾವು ಭೂಮಿ ಮೇಲೆ ಬಂದಾಗ ನಾವಿಲ್ಲಿ ತಗೊಂಡ್ ಬಂದಿರೋದು ಆತ್ಮದ ಜೊತೆ ಆತ್ಮ ಇಲ್ಲಿ ಇರ್ಲಿಕ್ಕೆ ಭೂಮಿ ಮೇಲೆ ದೇಹನ ತಗೊಂಡ್ ಬಂದಿದೀವಿ. ಈ ಒಂದು ದೇಹಕ್ಕೂ ಮತ್ತೆ ದೇಹಕ್ಕೂ ಆತ್ಮಕ್ಕೂ ಮಧ್ಯದಲ್ಲಿ ಈ ಮನಸ್ಸು ಮತ್ತೆ ಬುದ್ಧಿ ಅನ್ನೋದು ಬಂದಿದ್ದಾವೆ. ಸೊ ಇವೆರಡನ್ನೂ ನಾವು ನಮ್ಮ ಒಂದು ಅವೇರ್ನೆಸ್ ಇಂದ, ಒಂದು ಪ್ರಜ್ಞೆಯಿಂದ ಇವೆರಡನ್ನ ನಾವು ಕ್ಲೋಸ್ ಮಾಡಿ ಇಟ್ಟಿದ್ದೀವಿ ಅಂದ್ರೆ ಈ ಒಂದು ಆತ್ಮಗೂ ದೇಹಕ್ಕೂ ಒಂದು ಕನೆಕ್ಷನ್ ಅನ್ನೋದು ಬೆಳಿತೈತೆ, ಇವುಗಳ ಸಂಪರ್ಕ ಬೆಳಿತೈತೆ. ಯಾವಾಗ ಮನುಷ್ಯ ಈ ದೇಹ ತಗೊಂಡು ಭೂಮಿ ಮೇಲೆ ಬಂದ್ಮೇಲೆ ತಾನು ಏನು ಕೆಲಸ ಮಾಡ್ಲಿಕ್ಕೆ ಯಾವ ಗುರಿ ಇಟ್ಕೊಂಡು ಭೂಮಿ ಮೇಲೆ ಬಂದಿದ್ದಾನೆ ಅನ್ನೋದು ಈ ಒಂದು ದೇಹಕ್ಕೆ ಸಿಗ್ನಲ್ ಬರೋದೇ ಒಂದು ಆತ್ಮೆಯಿಂದ. ಅದೇ ನಾವು ಈ ಕನೆಕ್ಷನ್ ಅನ್ನ ನಾವು ಇಲ್ಲಿ ಕಟ್ ಮಾಡ್ತಿದ್ದೀವಿ, ಇವೆರಡನ್ನ, ಮನಸ್ಸನ್ನ ಮತ್ತೆ ಬುದ್ಧಿನ ಇಟ್ಕೊಂಡು. ಇಲ್ಲಿ ನಮ್ಮ ಯೋಚನೆಗಳು ಇವು 4ಕ್ಕೂ ಸಂಬಂಧಪಟ್ಟಂಗೆ ಯಾವ ತರ ಇರುತ್ತೆ ಅನ್ನೋದನ್ನ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಹತ್ರ ಈಗ ನಾವು ಒಂದು ತಮೋ ಗುಣದಲ್ಲಿ ಇದೀವಿ ಅಂತ ಅನ್ಕೊಳ್ಳಿ, ಒಂದು ಶಾರೀರಿಕ ಧರ್ಮದಲ್ಲಿ ನಾವು ಇದೀವಿ ಅಂದ್ರೆ ನಮ್ಮ ಹತ್ರ ಬಂದು ಯಾರಾದ್ರೂ ಒಬ್ರು ಡೊನೇಷನ್ ಕೇಳ್ತಾರೆ, ಪಿರಮಿಡ್ ಕಟ್ತಿದೀವಿ ಈ ತರ ಕೊಡ್ರಿ ಅಂತ. ಅವಾಗ ಈ ತಮೋ ಗುಣದಲ್ಲಿದ್ದು ಏನ್ ಮಾಡ್ತೀವಿ ಅಂದ್ರೆ, ನನಗೂ ಪುಣ್ಯ ಬರ್ಲಿ, ನನ್ನ ಮಕ್ಕಳಿಗೂ ಪುಣ್ಯ ಬರ್ಲಿ, ನನ್ನ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಮ್ಮ ಹತ್ರ ಎಷ್ಟಿದೆ ಒಂದು 100, 200 ಇಲ್ಲ 500 ಎಷ್ಟು ಅನುಕೂಲ ಆದ್ರೆ ಅದು ನಮ್ಗೆ ಪುಣ್ಯ ಬೇಕಲ್ವಾ. ಸೊ ಹಾಗಾಗಿ ನಮ್ಮ ಪುಣ್ಯ ಎಷ್ಟು ಬೇಕನ್ನೋ ಒಂದು ಕ್ಯಾಲ್ಕುಲೇಷನ್ ನಮ್ಮಲ್ಲಿ ಇರುತ್ತೆ, ಆ ಪುಣ್ಯಕ್ಕೆ ತಕ್ಕಂತೆ ನಾವು ಡೊನೇಷನ್ ಕೊಡ್ತೀವಿ. ಇದು ನಮ್ಮ ಶರೀರ ಸ್ಥಿತಿಯಲ್ಲಿದ್ದಾಗ. ಮತ್ತೆ ಇನ್ನ ಒಂದು ಏನಾಗುತ್ತೆ,
ಈ ಮನಸ್ಸಿನ ಸ್ಥಿತಿಯಲ್ಲಿದ್ದಾಗ ಬರ್ತಾರೆ ಒಬ್ರು, ನಾವ್ ಈ ತರ ಪಿರಮಿಡ್ ಕಟ್ತಾ ಇದೀವಿ, ನಮ್ಗೆ ಡೊನೇಷನ್ ಕೊಡಿ ಅಂತ ಬಿಟ್ಟು ಬಂದು ಕೇಳ್ತಾರೆ ಏನಾಗುತ್ತೆ ಅಂದ್ರೆ ಆ ಯೋಚನೆ ಬರುತ್ತೆ, ಇವ್ ನಿಜವಾಗ್ಲೂ ಪಿರಮಿಡ್ ಕಟ್ತಿದ್ದಾನ, ಆ ಪಿರಮಿಡ್ ಯಾವ ಸೈಜ್ ಅಲ್ಲಿ ಕಟ್ತಿದ್ದಾನೆ, ಓ ಇವ್ನಿಗೆ ಇಷ್ಟು ಖರ್ಚಾಗುತ್ತಾ ಇದು ಅಂತ ಹೇಳ್ಬಿಟ್ಟು ನಾವ್ ಯೋಚನೆ ಮಾಡ್ತೀವಿ. ಇದು ಮನಸ್ಸು ನಮ್ಗೆ ಅದನ್ನ ಹೇಳ್ಕೊಡ್ತೈತೆ. ಎಸ್ ಅವ್ನ್ ಕರೆಕ್ಟ್ ಆಗಿ ಕಟ್ತಿದ್ದಾನ ಇಲ್ವಾ, ಅವ್ನು ನಿಜವಾಗ್ಲೂ ಇದಕ್ಕೆ ಬಳಸ್ತಾನ, ತಪ್ಪು ಮಾಡ್ತಿದ್ದಾನ, ಸರಿ ಮಾಡ್ತಿದ್ದಾನ ಅನ್ನೋದು ಈ ಮನಸ್ಸು ನಮ್ಗೆ ಆಲೋಚನೆಗಳನ್ನ ಸೃಷ್ಟಿ ಮಾಡುತ್ತೆ. ಮತ್ತೆ ಅದಲ್ಲದೆ ಈ ಒಂದು ಬುದ್ಧಿ ಏನ್ ಮಾಡುತ್ತೆ ಅಂದ್ರೆ, ಇವಂಗೆ ಈಗ ನಾನು ಪಿರಮಿಡ್ಗೆ ಡೊನೇಷನ್ ಕೇಳ್ತಿದ್ದಾನಪ್ಪ, ಇವಂಗೆ ಕೊಡೋದ್ರಿಂದ ನನಗೇನ್ ಲಾಭ ಇದೆ, ಒಂದು ಲಾಜಿಕಲ್ ಥಿಂಕಿಂಗ್. ಸಂಪೂರ್ಣವಾಗಿ ನಾವು ಲಾಜಿಕಲಿ ನಾವು ಥಿಂಕ್ ಮಾಡ್ತೀವಿ, ನನಗೇನ್ ಲಾಭ ಇದೆ, ಇವನು ಕೊಡೋದ್ರಿಂದ ನನಗ್ ನಾಳೆ, ಇವತ್ತು ನಾನು ಕೊಟ್ರೆ ನಾಳೆ ನನಗ್ ಬರುತ್ತಾ, ನನ್ನ ಹತ್ರ ಇರೋದನ್ನೆಲ್ಲ ನಾನು ಇವ್ರಿಗೆ ಕೊಟ್ಬಿಟ್ರೆ ಹೇಗಪ್ಪ ಅಂತ ಹೇಳ್ಬಿಟ್ಟು ಈ ಒಂದು ಬುದ್ಧಿ ಲಾಜಿಕಲಿ ಥಿಂಕ್ ಮಾಡುತ್ತೆ. ಆದ್ರೆ ಇಲ್ಲಿ ಇದೆಯಲ್ಲ ಆತ್ಮ ಅನ್ನೋದು, ಆತ್ಮಗೆ ಅದು ಬೇಕಾಗಿಲ್ಲ, ಅವನಿಗೆ ದುಡ್ಡಿನ ಒಂದು ಜ್ಞಾನ ಇರೋದಿಲ್ಲ. ನಾವು ಆತ್ಮಸ್ಥಿತಿಯಲ್ಲಿದ್ದಾಗ ಅವ್ರು ಬಂದು ನಮ್ಗೆ ಪಿರಮಿಡ್ ಕಟ್ತಿದೀವಿ, ಪಿರಮಿಡ್ ಬೇಡ ನಂಗೆ ತಿನ್ನಕ್ ಬೇಕು, ಅದು ಯಾವ ಕಾರಣಕ್ಕೆ ಕೇಳಿದ್ರು ಈ ಆತ್ಮ ಸರಿ ಬಂದು ಕಷ್ಟ ಅಂತ ಕೇಳಿದ್ದಾನೆ ಅಂತ ಹೇಳಿ, ಇಲ್ಲ ಪಿರಮಿಡ್ ಅಂತ ಯಾವುದೇ ಒಂದು ರೀಸನ್ಗೆ ಡೊನೇಷನ್ ಕೇಳಿದ್ದಾನೆ ಅಂತ ಹೇಳಿ ತನ್ನ ಹತ್ರ ಎಷ್ಟಿದೆ ಅಷ್ಟನ್ನ ನಾನು ಯಾವುದೇ ಯೋಚನೆ ಇರ್ತೀರ ಸಂಪೂರ್ಣವಾಗಿ ಒಬ್ಬ ನಿರ್ಗುಣಿಯಾಗಿ ಅವರು ಡೊನೇಷನ್ ಕೊಟ್ಬಿಡ್ತೀವಿ. ಇದು ನೋಡಿ, ಇವು ನಮ್ಮ 4 ಆಲೋಚನೆಗಳ ಸ್ಥಿತಿಗಳು. ಒಂದೇ ತರದ ಸ್ಥಿತಿಯಲ್ಲಿ ಈ ಆಲೋಚನೆಗಳು ಇರೋದಿಲ್ಲ. ಇದನ್ನ ಪತ್ರಿಜಿ ಅವರು 4 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ, ಈ ಒಂದು ಆಲೋಚನೆಗಳು ಹೇಗಿರ್ತವೆ ಅಂತ. ಒಂದು ಡಿಸಾಸ್ಟರ್ ಥಿಂಕಿಂಗ್, ಮತ್ತೆ ಇನ್ನೊಂದು ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ 2ನೇದು, 3ನೇದು ಪಾಸಿಟಿವ್ ಥಿಂಕಿಂಗ್, 4ನೇದು ಮಿರಾಕ್ಯುಲಸ್ ಥಿಂಕಿಂಗ್. ಅಂದ್ರೆ ಒಂದು ಘೋರವಾದ ಆಲೋಚನೆಗಳು, ಮತ್ತೆ ನಕಾರಾತ್ಮಕ ಆಲೋಚನೆಗಳು, ಸಕಾರಾತ್ಮಕ ಆಲೋಚನೆಗಳು, ಅದ್ಭುತವಾದ ಆಲೋಚನೆಗಳು ಅಂತ ಹೇಳಿ ಪತ್ರಿಜಿ ಅವರು 4 ತರದ ಆಲೋಚನೆಗಳ ಬಗ್ಗೆ ಹೇಳಿದ್ದಾರೆ. ಇದ್ರಲ್ಲಿ ಇವು 4ನೂ ನಮ್ಗೆ ಆಲೋಚನೆಗಳು ನಮ್ಗೆ ಬರೋದು ನಮ್ಮ ಅನುಭವಗಳಿಂದ ಬರ್ತಿರ್ತವೆ. ಯಾವುದೇ ಆಲೋಚನೆ ಆಗ್ಲಿ ಸುಮ್ಮನೆ ಬರೋದಿಲ್ಲ. ಒಂದು ನಾವು ಅನುಭವ ಮಾಡಿರ್ತೀವಿ, ಅದು ಒಂದು ಆಲೋಚನೆಗಳು. ಇನ್ನೊಂದು ನಾವು ಹೊರಗಡೆಯಿಂದ ಏನೇನು ಮೆಸೇಜಸ್ ತಗೊಂತಾ ಇರ್ತೀವಿ, ಯಾವ ಇನ್ಫಾರ್ಮೇಶನ್ ತಗೊಂತಿರ್ತೀವಿ, ನಮ್ಮ ಒಂದು ಪಂಚೇಂದ್ರಿಯಗಳಿಂದ ತಗೊಳ್ಳುವಂತ ಎಲ್ಲಾ ಒಂದು ಇನ್ಫಾರ್ಮೇಶನ್ ಇಂದ ನಮ್ಗೆ ಈ ಆಲೋಚನೆಗಳನ್ನೋದು ಉದ್ಭವ ಆಗ್ತಾ ಇರ್ತವೆ. ಬಟ್ ಸ್ವಧರ್ಮದಂತೆ ಕೆಲವು ಆಲೋಚನೆಗಳಿರ್ತವೆ, ನಾವು ಅದನ್ನ ಪಾಲಿಸ್ಕೊಂಡು ಹೋಗ್ತಿರ್ತೀವಿ. ನಾವು ಯಾವಾಗ ಈ ಆಲೋಚನೆಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ, ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಆಲೋಚನೆ ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅನ್ನೋದು ಗೊತ್ತಾಗ್ತೈತೆ. ಇನ್ನೊಂದು ಆ ಆಲೋಚನೆಗಳನ್ನ ನಾವು ಮಾಡ್ತಾ 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 ಅವು ಕ್ರಮೇಣ ಅವು ಆಲೋಚನೆಗಳಿಗೆ ಬೇಜಾರಾಗ್ಬಿಟ್ಟು ಅವು ಹೊರಟೋಗ್ಬಿಡ್ತವೆ. ಒಂದೇ ಆಲೋಚನೆನ ಒಬ್ಬ ಮನುಷ್ಯ ಎಷ್ಟು ದಿನದವರೆಗೂ ಕ್ಯಾರಿ ಮಾಡಕ್ಕಾಗುತ್ತೆ ಹೇಳಿ? ಕಾರ್ಯಗಳು ಕೆಲವೊಂದು ರೊಟೀನ್ ಆಗಿ ಮಾಡೋದಿರ್ತೈತೆ, ಬಟ್ ಆಲೋಚನೆಗಳನ್ನ ರಿಪೀಟೆಡ್ ಆಗಿ ನಮ್ಗೆ ಅದನ್ನ ಅಬ್ಸರ್ವ್ ಮಾಡಿದಾಗ ನಾವು ಯಾವುದೇ ತರದ ಆಲೋಚನೆ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಇನ್ನು ಹೇಳ್ಬೇಕಂದ್ರೆ ಇದು ಯಾವ ತರ ಆಗುತ್ತೆ ಅಂದ್ರೆ, ನಾವು ಧ್ಯಾನ ಮಾಡ್ತಾ ಇದ್ದು ಯಾವಾಗ ನಾವು ಪ್ರಜ್ಞೆಯಿಂದ ಇರ್ತೀವಿ, ಪ್ರತಿ ಕ್ಷಣ ನಾವು ಮೂಮೆಂಟ್ ಇದ್ದಾಗ ಪ್ರತಿಯೊಂದು ಆಲೋಚನೆನೂ ಪಕ್ಕಕ್ಕೆ ಹೋಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀವಿ. ನಾವೆಲ್ಲರೂ ಈಗ ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ನಾವ್ ಇಲ್ಲಿಗೆ ಏನಕ್ಕೆ ಬಂದಿದೀವಿ ಹೇಳಿ? ಈಗ ಎಲ್ರು ಬೆಳಿಗ್ಗಿನ ಈ ಕ್ಲಾಸ್ ಅಲ್ಲಿ ನಾವು ಜಾಯಿನ್ ಆಗಿದೀವಿ ಅಂದ್ರೆ ಒಂದೇ ಒಂದು ಕಾರಣ, ನಾವೆಲ್ಲರೂ ಆತ್ಮಜ್ಞಾನ ಪಡಿಬೇಕು ಅಂತ. ಇಲ್ಲಿ ಆತ್ಮಜ್ಞಾನ ಪಡಿಬೇಕು ಅಂತ ಹೇಳಿದಾಗ ಇಲ್ಲಿ ನಾವು ಒಂದು ಧ್ಯಾನ ಮಾಡಿ ಸ್ಟಾರ್ಟ್ ಮಾಡಿದೀವಿ. ಸೊ ಸ್ಪೀಚ್ ಕೇಳ್ತಾ ಇರುವಾಗ ಮಧ್ಯದಲ್ಲಿ ಒಂದು ಯೋಚನೆ ಬರುತ್ತೆ. ಅಂದ್ರೆ ಆ ಯೋಚನೆ ಹೇಗಿರುತ್ತೆ ಅಂದ್ರೆ, ಇದನ್ನ ನಾನು ಮೊದ್ಲೇ ಕೇಳಿದ್ದೀನಲ್ವಾ ಅಂತ ಬಿಟ್ಟು ಒಂದು ಯೋಚನೆ ಬರುತ್ತೆ. ಮತ್ತೆ ಇಲ್ಲ ಅಂದ್ರೆ ಇಲ್ಲಿ ನಾವು ಹೇಳ್ತಾ ಇರೋವಾಗ ನಾವು ಬೇರೆದಕ್ಕೆ ಕಂಪೇರ್ ಮಾಡ್ಕೊಂಡಾ ಹೋಗ್ತೀವಿ. ಇಲ್ಲಿ ನಾವು ಒಂದ್ ಮಾತಾಡ್ತಿದ್ರೆ ಆ ಮಧ್ಯದಲ್ಲಿ ಆಲೋಚನೆಗಳು ತಿರ್ತಿರ್ತವೆ, ಅಲ್ಲಿ ಏನಾಗುತ್ತೆ ಒಂದು ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನಾವು ಹೇಳುವಾಗ ಒಂದು ಎಕ್ಸಾಂಪಲ್ ಜನರಲ್ ಆಗಿ ಏನಾದ್ರು ಒಂದು ಹೇಳ್ತಿದ್ರೆ ಎಲ್ಲೋ ಒಂದು ಕಡೆ ಇವ್ರು ನನಗೆ ಹೇಳ್ತಿದ್ದಾರೆ ಅನ್ನೋ ಒಂದು ಯೋಚನೆ ಬರ್ತಿತ್ತು. ಅದು ಪಾಸಿಟಿವ್ ಥಾಟ್ ಆದ್ರೆ ಓಕೆ, ಚೆನ್ನಾಗಿ ಹೇಳಿದ್ದಾರೆ ಅಂತ ಬರುತ್ತೆ. ಅದೇ ಒಂದು
ನೆಗೆಟಿವ್ ಇನ್ಸಿಡೆಂಟ್ ಹೇಳಿದಾಗ ಏನಾಗ್ಬಿಡುತ್ತೆ, ಅದನ್ನ ನಾವು ಆ ಯೋಚನೆನ ರಿಪೀಟೆಡ್ ಆಗಿ ಮಾಡ್ತಾನೆ ಇರ್ತೀವಿ. ಈಗ ನಾನು ಮಾತಾಡಿದೆ ಯಾವ್ದಾದ್ರು ಒಂದು ನೆಗೆಟಿವ್ ಇನ್ಸಿಡೆಂಟ್ ಶೇರ್ ಮಾಡ್ಕೊಂಡಾಗ ಅದು ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ರಿಲೇಟ್ ಆಗಿದ್ದಾಗ ಅದನ್ನ ನಾವು ಯೋಚನೆ ಮಾಡ್ತೀವಿ. ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ನನ್ನ ನಿಂಗೆ ಅಂದಿದ್ದಾರೆ, ನನ್ನ ನಿಂಗೆ ಈ ತರ ಮಾತಾಡಿದಿರಿ ಅಂತ ಹೇಳ್ಬಿಟ್ಟು ಒಂದು ಜನರಲ್ ಆಗಿ ನಡೆದ ಟಾಪಿಕ್ ನಮಗ್ ನಾವು ಕಂಪೇರ್ ಮಾಡ್ಕೊಂಡು ಆ ಒಂದು ಯೋಚನೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂತ ಇಡೀ ದಿನನೆಲ್ಲ ನಾವು ಸ್ಪಾಯಿಲ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಕೆಲವೊಂದ್ಸರಿ ಆ ಒಂದು ಇಡೀ ದಿನ ಹೋಗ್ಬಿಟ್ಟು ಒಂದು ತಿಂಗ್ಳುಗಳಾಗ್ಬೋದು, ವರ್ಷಗಳೇ ಆಗ್ಬೋದು. ಅಂದ್ರೆ ನೋಡಿ, ನಮ್ಮ ಆಲೋಚನೆ ಅನ್ನೋದು ಆ ಕಂಪ್ಯಾರಿಸನ್ ಇಂದ ಬಂದಾಗ ನಮ್ಮ ಟೈಮ್ ನ ಎಷ್ಟು ವೇಸ್ಟ್ ಮಾಡ್ಕೊಂತ ಹೋಗುತ್ತೆ. ಮತ್ತೆ ಸೇವೆ ಮಾಡುವಾಗ ಅಷ್ಟೇ, ನಾವ್ ಎಷ್ಟೋ ನಿಸ್ವಾರ್ಥದಿಂದ ಸೇವೆ ಮಾಡ್ತಿರ್ತೀವಿ. ಸೊ ಇಷ್ಟು ನಾವು ಸೇವೆ ಮಾಡ್ತಿದ್ರು ಕೆಲವೊಂದು ಸರಿ ಯಾರಾದ್ರೂ ಬಂದು ನಮ್ಮನ್ನ ಏನಾದ್ರು ಅಂದಾಗ ನನ್ನನ್ನು ಈ ತರ ಅಂದಿದ್ದಾರೆ ಅಂತ ಬಿಟ್ಟು ನಾವು ಆ ಜಾಗದಿಂದ ನಾವು ಹೊರಗೋಗ್ಬಿಡ್ತೀವಿ, ಹೊರಗಡೆ ಹೋಗ್ತೀವಿ. ಆ ಸಿಚುವೇಶನ್ ಇಂದ ನಾವು ಹೊರಗೋಗಲ್ಲ. ನಾವಿಲ್ಲಿ ಈ ಒಂದು ಯೋಚನೆ ಬಂದಾಗ ನಾವು ಹೊರಗ್ ಬರ್ಬೇಕಾಗಿರೋದು ಆ ಒಂದು ಸಿಚುವೇಶನ್ಸ್ ಇಂದ, ಆ ಪ್ಲೇಸ್ ಇಂದ ಅಲ್ಲ. ಈ ಆಲೋಚನೆ ನಮ್ಮನ್ನ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನೋದೊಂದು ನಮ್ಗೆ ಅರಿವಿನೂ ಇರೋದಿಲ್ಲ. ಅಷ್ಟು ಘೋರವಾಗಿ ಆಲೋಚನೆಗಳು ಬರ್ತಾ ಇರ್ತವೆ. ಆ ಒಂದು ಘೋರವಾದ ಆಲೋಚನೆಗಳಿಂದ ನಮ್ಮನ್ನ ನಾವು ಒಂದು ಅದ್ಭುತವಾದ ಆಲೋಚನೆಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಈ ಒಂದು ಪ್ರಯತ್ನ. ನಮ್ಮ ಆಲೋಚನಾ ಶಕ್ತಿ ಹೇಗಿರುತ್ತೆ, ಆಲೋಚನೆಗಳು ಹೇಗಿರ್ತವೆ ಅನ್ನೋದನ್ನ ಈ ಒಂದು ಸೆಕ್ಷನ್ ಅಲ್ಲಿ ನಾವೆಲ್ಲರೂ ಕಲಿಯೋಣ. ಮತ್ತೆ ಇನ್ನೊಂದು, ನಮ್ಮ ಆಲೋಚನೆಗಳಿಂದನೇ ನಮ್ಮ ಒಂದು ದೇಹದ ಸ್ಥಿತಿ ಒಂದಿರುತ್ತೆ, ಮತ್ತೆ ನಮ್ಮ ಮನಸ್ಸಿನ ಸ್ಥಿತಿನೂ ಅದರಿಂದಾನೇ ಹೋಗುತ್ತೆ. ನಮ್ಮ ಬುದ್ಧಿ ಆಗ್ಲಿ ಪ್ರತಿಯೊಂದು ನಮ್ಮ ಆಲೋಚನೆಗಳಿಂದಾನೆ. ನಮ್ಮ ಆಲೋಚನೆ ಹೇಗಿದ್ರೆ ಅದೇ ಸೃಷ್ಟಿ ಆಗುತ್ತೆ. ಯಾಮತಿ ತೋಗತಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗ ನಮ್ಮ ಆಲೋಚನೆ ಈ ದಿನ ಪೂರ್ತಿ ನಾವು ಮೌನವಾಗಿರ್ಬೇಕು ಅನ್ನೋ ಒಂದು ಆಲೋಚನೆ ಬಂತು ಅಂದ್ರೆ, ಅದೊಂದು ದೃಢವಾಗಿ ಗಾಢವಾಗಿದೆ ಅಂದ್ರೆ ಆಲೋಚನೆ, ಯಾವುದೋ ಒಂದು ರೂಪದಲ್ಲಿ ನಾವು ಮೌನವಾಗೇ ಇದ್ಬಿಡ್ತೀವಿ. ಈ ದಿನ ನಾವು ಯಾರನ್ನಾದ್ರೂ ನಾವು ಭೇಟಿ ಆಗ್ಬೇಕು ಅನ್ಕೊಂಡ್ರೆ ಯಾವುದೋ ಒಂದು ರೂಪದಲ್ಲಿ ನಾವು ಭೇಟಿ ಆಗ್ತೀವಿ. ಪ್ರತಿಯೊಂದು ನಾವು ಏನ್ ಯೋಚನೆ ಮಾಡ್ತೀವಿ ಅದು ಪ್ರತಿಯೊಂದು ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾಗಿ ಮಾಸ್ಟರ್ ನಾ ಹೇಳೋದೇನಂದ್ರೆ, ನಮ್ಮ ಆಲೋಚನೆಗಳನ್ನ ನಾವು ಇಲ್ಲಿ ಸರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ಆಲೋಚನೆಗಳನ್ನ ಅಬ್ಸರ್ವ್ ಮಾಡ್ಬೇಕು. ಪತ್ರಿಜಿ ಅವರು ಹೇಳ್ತಾರೆ, ಇಲ್ಲಿ ಯಾವುದೇ ತಪ್ಪು ಇಲ್ಲ, ಯಾವುದು ಸರಿ ಇಲ್ಲ, ಪ್ರತಿಯೊಂದು ನಾವಿಲ್ಲಿ ಬಂದಿರೋದೇ ನಾವು ಅನುಭವಕ್ಕೋಸ್ಕರ. ಈ ಭೂಮಿ ಮೇಲೆ ಬಂದಿರೋದೆಲ್ಲರೂ ನಾವು ದೇವರುಗಳು. ಭೂಮಿ ಮೇಲೆ ದೇವರುಗಳು ಭೂಮಿ ಮೇಲೆ ಬಂದು ಒಂದು ಮಾನವನ ಅನುಭವಕ್ಕೋಸ್ಕರ ನಾವು ಬಂದಿದ್ದೀವಿ. ಇಲ್ಲಿ ಮನುಷ್ಯ ಅಂದ್ರೆ ಇಲ್ಲಿರೋದು 4 ವಿಷಯಗಳು. ಒಂದು ದೇಹ, ಮನಸ್ಸು, ಮತ್ತೆ ಬುದ್ಧಿ, ಈ ಆತ್ಮ. ಇವ್ 4 ಸೇರಿದ್ರೇನೆ ಮನುಷ್ಯ ಆಗ್ತಾನೆ. ಇವ್ 4ರಲ್ಲಿ ಯಾವುದೂ ಇರದೇ ಇರೋದಿಲ್ಲ. ಇಲ್ಲಿ ನಮ್ಗೆ ಸಂಪೂರ್ಣವಾಗಿ ಬುದ್ಧಿ ಮತ್ತೆ ಮನಸ್ಸು ಶೂನ್ಯವಾಗಿರ್ಬೇಕು ಅಂದ್ರೆ ಸಹಜವಾಗಿ ಈ ಒಂದು ಭೂಮಿ ಮೇಲೆ ಸಂಸಾರದಲ್ಲಿ ಇಲ್ಲಿ ಇದ್ದಾಗ, ಮನೆಯಲ್ಲಿದ್ದಾಗ ಇವೆರಡನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಇವೆಲ್ಲವನ್ನ ಬಿಟ್ಟು ಇರ್ಬೇಕು ಅಂದ್ರೆ ಹಿಮಾಲಯಸ್ ಹೋಗಿ ಅಲ್ಲಿ ನಾವು ಧ್ಯಾನ ಮಾಡ್ಕೋಬೇಕು. ಅವಾಗ ನಮ್ಗೆ ಯಾವುದೇ ಮನಸ್ಸಾಗ್ಲಿ ಬುದ್ಧಿ ಆಗ್ಲಿ ಇರೋದಿಲ್ಲ. ಅಲ್ಲಿ ಇರೋದು ಬರೀ ಧ್ಯಾನ ಧ್ಯಾನ ಧ್ಯಾನ. ಅಲ್ಲಿ ಯಾವುದೇ ಆಲೋಚನೆಗಳಿಗೂ ಚಾನ್ಸ್ ಇರೋದಿಲ್ಲ. ಅದೇ ನಾವ್ ಇರೋದು ಎಲ್ಲಿದೀವಿ, ಒಂದು ಸಂಸಾರದಲ್ಲಿದೀವಿ. ಸಂಸಾರದಲ್ಲಿ ಇದ್ದಾಗ ಈ ಆಲೋಚನೆಗಳು, ಒಂದು ಲಾಜಿಕಲ್ ಥಿಂಕಿಂಗ್ ಇವೆಲ್ಲವೂ ಖಂಡಿತ ಬಂದೇ ಬರ್ತವೆ. ಸೊ ಹಾಗಾಗಿ ಪ್ರತಿಯೊಂದು ನಮ್ಗೆ ಅನುಭವಕ್ಕೋಸ್ಕರ ಬರ್ತೈತೆ, ಇನ್ನೊಂದು ನಮ್ಗೆ ಶಿಕ್ಷಣಗೋಸ್ಕರ ಬರ್ತವೆ. ನಮ್ಮನ್ನ ಯಾರಾದ್ರೂ ಈಗ ಸೇವೆ ಮಾಡುವಾಗ ಯಾರಾದ್ರೂ ಒಂದು ಮಾತಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಶಿಕ್ಷೆ ಅಲ್ಲ, ಅಲ್ಲಿ ನಮ್ಗೊಂದು ಲರ್ನಿಂಗ್ ಇದೆ. ಎಸ್, ನಾನು ಇಷ್ಟು ಧ್ಯಾನ ಮಾಡ್ತಿದ್ದೀನಿ, ಒಬ್ರು ಏನಾದ್ರು ಅಂದಿದ್ದಾರೆ ಅಂದ್ರೆ ನನ್ನ ಮನಸ್ಸು ಯಾಕೆ ಘೋರವಾಗಿ ಆಲೋಚನೆ ಮಾಡ್ತಿದ್ದೀವಿ, ನನ್ನ ನಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ನಾವು ಅವ್ರನ್ನ ಜಡ್ಜ್ಮೆಂಟ್ ಮಾಡ್ತಿದ್ದೀವಿ ಅಂದ್ರೆ, ನಾವು ಯಾವ ಸ್ಥಿತಿಯಲ್ಲಿ ಇದೀವಿ, ಇನ್ನು ನಾವು ಏನನ್ನ ಬಿಡ್ಬೇಕು ಅನ್ನೋದನ್ನ ಶಿಕ್ಷಣೆ ಮಾಡ್ಲಿಕ್ಕೋಸ್ಕರನೇ ನಮ್ಗೆ ಆ ಒಂದು ಸಂದರ್ಭ ಬರುತ್ತೆ. ನಾವಿಲ್ಲಿ ಕಂಪೇರ್ ಮಾಡ್ಕೋಬೇಕಾಗಿರೋದಾಗ್ಲಿ, ನಮ್ಮ ಇಂದಿನ ದಿನನ ಮತ್ತೆ ಈ ದಿನ ಜೊತೆ ನಾವು ಕಂಪೇರ್ ಮಾಡ್ಕೋಬೇಕು.
ಮತ್ತೆ ಇಲ್ಲಿ ಆಲೋಚನೆ ಅನ್ನೋದು ಸಹಜವಾಗಿ ಬರ್ಲಿ, ಬಟ್ ಬಂದ ಸಹಜವಾದ ಆಲೋಚನೆನ ಕಂಪೇರ್ ಮಾಡ್ಲಿಕ್ಕಾಗ್ಲಿ, ಜಡ್ಜ್ಮೆಂಟ್ ಮಾಡ್ಲಿಕ್ಕಾಗ್ಲಿ, ಒಬ್ಬನ ದೂಷಣೆ ಮಾಡ್ಲಿಕ್ಕಾಗ್ಲಿ ಈ ಒಂದು ಆಲೋಚನೆಗಳನ್ನ ನಾವು ಬಳಸಬಾರ್ದು. ಸಹಜವಾಗಿ ಬಂದ ಆಲೋಚನೆಗಳನ್ನ ನಾವು ಸಹಜವಾಗಿನೇ ಗಮನಿಸ್ಬೇಕು. ಮತ್ತೆ ಇನ್ನ ಒಂದು ನಮ್ಮ ಒಂದು ಈ ಆಲೋಚನೆಗಳು ಬರ್ತವೆ, ಬಟ್ ಬಂದಾಗ ಅದನ್ನ ನಾವು ತಪ್ಪು ಸರಿ ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟ್ ಮಾಡೋದಾಗ್ಲಿ, ಕಂಪೇರ್ ಮಾಡೋದಾಗ್ಲಿ ಬೇಡ ಅನ್ನೋದನ್ನ ತಿಳ್ಕೊಳ್ಬೇಕು. ಇನ್ನೊಂದು, ಈ ಆಲೋಚನೆಗಳು ಈ ತರ ಬಂದಾಗ ನಾವು ಅವನ್ನ ಗಮನಿಸ್ಕೊಂತಾನೆ ಹೋಗ್ತಾ ಇದ್ರೆ ಅದು ಇಂಪ್ಯಾಕ್ಟ್ ಯಾವ ತರ ಇರುತ್ತೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ನಾವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ 2 ರೂಟ್ಸ್ ಇದಾವೆ. ಒಂದು ಹೈವೇ ಇದೆ, ಹೈವೇ ನಾವಲ್ಲಿ ನಾವು ಸ್ಪೀಡ್ ಆಗಿ ಹೋಗ್ಬಿಡ್ಬೋದು. ಆದ್ರೆ ನಮ್ಮ ಗುರಿ ಏನೀಗ, ನಮ್ಮ ಆತ್ಮದ ಗುರಿ ಏನಿದೆ, ಜ್ಞಾನ ಪಡಿಬೇಕನ್ನೋದು ಒಂದು ಆತ್ಮದ ಗುರಿ. ಇಲ್ಲಿ ನಮ್ಮ ಇಂಟೆನ್ಷನ್ ಏನಿದೆ, ಬೆಂಗಳೂರಿಗೆ ನಾವು ಹೋಗ್ಬೇಕು. ಆದ್ರೆ ಇಲ್ಲಿ ಮಧ್ಯದಲ್ಲಿ ಮನಸ್ಸು ಏನ್ ಮಾಡ್ಬಿಡ್ತೈತೆ ಅಂದ್ರೆ, ಹೋಗೋಣಪ್ಪ, ಹೋಗ್ತಾ ಹೋಗ್ತಾ ಮಂಡ್ಯನಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ, ಮತ್ತೆ ಮದ್ದೂರಲ್ಲಿ ವಡ ತಿನ್ನೋಣ, ಅದೇ ತರ ಬಿಡದಿಗೆ ಹೋಗ್ಬಿಟ್ಟು ಇಡ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮನ್ಸು ಹೇಳ್ತೈತೆ. ಅವಾಗ ಮನ್ಸಿನ ಮಾತು ಕೇಳ್ಕೊಂಡು ಈ ದೇಹ ಏನ್ ಮಾಡ್ತೈತೆ, ಸರಿ ಅಂತ ಹೇಳ್ಬಿಟ್ಟು ಮಂಡ್ಯ, ಮದ್ದೂರು ಮತ್ತೆ ಬಿಡದಿ ಎಲ್ಲಾ ಕಡೆನೂ ಹೋಗಿ ಬೇಕಾಗಿರೋಲ್ಲ ತಿನ್ಕೊಂಡು ಕುಡ್ಕೊಂಡು ಬೆಂಗಳೂರಿಗೆ ಹೋಗ್ತಿತ್ತು. ಇದರಿಂದ ಏನಾಗುತ್ತೆ, ಹೋಗ್ತೀವಿ, ಫೈನಲಿ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ. ಆದ್ರೆ ಏನಾಗುತ್ತೆ ಅಂದ್ರೆ ಟೈಮು ಡಿಲೇ ಆಗುತ್ತೆ. ಇಲ್ಲಿ ಟೈಮ್ ವೇಸ್ಟ್ ಅಂತಲ್ಲ, ಡಿಲೇ ಆಗುತ್ತೆ. ಎಸ್, ನಮ್ಮ ಗುರಿಗೆ ಇದೇ ತರ ಮನಸ್ಸು ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಾಗ ಮನಸ್ಸು ಹೇಳ್ತೈತೆ, ಒಂದು ಇದು ಮಾಡೋದ್ ಬೇಡ, ಇನ್ನೊಂದು ಮಾಡೋಣ, ಇನ್ನೊಂದು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಇದೇ ತರ ಒಂದೊಂದೊಂದೇ ಚೇಂಜ್ ಮಾಡ್ಕೊಂಡು ಹೋದಾಗ ಈ ಆತ್ಮ ಯಾವ ಒಂದು ಗುರಿ ಇಟ್ಕೊಂಡು ಭೂಮಿ ಮೇಲೆ ಬಂದಿರುತ್ತೋ, ಈ ಒಂದು ಆತ್ಮದ ಗೋಲ್ನ, ಈ ಶರೀರ ಈ ಗೋಲ್ನ ಮುಟ್ಲಿಕ್ಕೆ ಇವೆರಡನ್ನ ಅಡ್ಡ ಆಗ್ಬಿಟ್ಟು ಸ್ವಲ್ಪ ಡಿಲೇ ಮಾಡ್ತೈತೆ ಅಷ್ಟೇ. ನಮ್ಮ ಗೋಲ್ ಮುಟ್ಲಿಕ್ಕೆ ಈಗ ಸಪೋಸ್ ನನಗೊಂದು 10 ಪಿರಮಿಡ್ಸ್ ಕಟ್ಬೇಕು ಅನ್ನೋದೊಂದು ಗೋಲ್ ಇದೆ. 10 ಪಿರಮಿಡ್ಸ್ ಕಟ್ಬೇಕು ಅನ್ನೋ ಗೋಲ್ನ ನಾನು ಇಟ್ಕೊಂಡು ನಾನು ಅದ್ರ ಕಡೆ ಧ್ಯಾನ ಮಾಡ್ಕೊಂತ ಹೋಗ್ಬಿಟ್ಟು ಮಾಡ್ಕೊಂಡು ಹೋದಾಗ ಬರೀ ಅದೊಂದೇ ಗೋಲ್ ಇಟ್ಕೊಂಡು ಮಾಡಿದೀನಿ ಅಂದ್ರೆ ಖಂಡಿತ ಈ ಒಂದು 10 ಪಿರಮಿಡ್ಸ್ ನ ವರ್ಷಕ್ಕೊಂದು ಪಿರಮಿಡ್ ಅನ್ಕೊಂಡ್ರು 10 ವರ್ಷಗಳಲ್ಲಿ 10 ಪಿರಮಿಡ್ಸ್ ನ ಕಟ್ಬಲ್ಲೆ. ಆದ್ರೆ ಇಲ್ಲಿ ಮನಸ್ಸು ಏನ್ ಮಾಡ್ಬಿಡ್ತೈತಂದ್ರೆ 10 ಪಿರಮಿಡ್ ಕಟ್ಟುವಾಗ ಫಸ್ಟ್ನೇ ಪಿರಮಿಡ್ ಸ್ಟಾರ್ಟ್ ಮಾಡಿದಾಗ ಅದು ಏನ್ ಮಾಡ್ತೈತೆ, ಒಂದ್ರಲ್ಲಿ ಕಿಂಗ್ಸ್ ಚಾಂಬರ್ ಇಡೋಣ ಅಂತ ಹೇಳ್ತೈತೆ, ಇನ್ನೊಂದ್ರಲ್ಲಿ POP ಹಾಕೋಣ ಅನ್ನಿಸ್ತೈತೆ, ಇನ್ನೊಂದು ಇದೇ ತರ ಡಿಫ್ರೆಂಟ್ ಒಂದ್ಸರಿ ಹಾಸ್ಪಿಟಲ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಮನ್ಸು ಹೇಳ್ಕೊಡ್ತೈತೆ. ಇನ್ನೊಂದ್ಸರಿ ಏನೈತೆ, ಹೊಸಪೇಟೆ ಬೇಡ, ಹಂಪಿ ಹತ್ರ ಕಟ್ಕೊಳ್ಳೋಣಪ್ಪ, ಹಂಪಿನ ಕಟ್ಟೋಣ ಅಂತ ಹೇಳ್ಬಿಟ್ಟು ಮನ್ಸು ಹೇಳ್ತೈತೆ. ಈ ಮನಸ್ಸನ್ನ ನಾವು ಇಷ್ಟು ದಾಟಿ ಹೋಗೋ ಅಷ್ಟರಲ್ಲಿ ಈ ಒಂದು ವರ್ಷದಲ್ಲಿ ಕಟ್ಬೇಕಾಗಿರೋ ಪಿರಮಿಡ್ ಏನಾಗ್ತೈತೆ, 1.5 ವರ್ಷ ಆಗ್ತೈತೆ. ಇಲ್ಲಿ ಜಸ್ಟ್ ಒಂದೇ ನಮ್ಗೆ ಟೈಮ್ ಅನ್ನೋದು ಡಿಲೇ ಆಗುತ್ತೆ. ನಾವು ಹೆಚ್ಚು ಯೋಚನೆ ಮಾಡ್ತಿದ್ದಂಗೆಲ್ಲ ನಮ್ಮ ಗುರಿಯ ಮುಟ್ಟುವ ಟೈಮ್ ಅನ್ನೋದು ಡಿಲೇ ಆಗುತ್ತೆ. ಇಲ್ಲಿ ನೋಡಿ ಮಾಸ್ಟರ್ಸ್, ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಇಲ್ಲಿ ಟೈಮ್ ವೇಸ್ಟ್ ಆಗಲ್ಲ, ಟೈಮ್ ಡಿಲೇ ಆಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ ಅಷ್ಟೇ ಕೆಲಸದ್ದು. ಸೊ ನಮ್ಮ ಆಲೋಚನೆಗಳನ್ನ ನಾವು ಸದಾ ಗಮನಿಸ್ತಾ ಹೋಗೋಣ. ಇಲ್ಲಿ ಯಾವ ಆಲೋಚನೆಯಲ್ಲೂ ತಪ್ಪು ಇರೋದಿಲ್ಲ, ಮತ್ತೆ ಸರಿನೂ ಇರೋದಿಲ್ಲ. ನಾವು ಯಾವಾಗ ಕಂಪೇರ್ ಮಾಡ್ತೀವಿ ನಾವು ನಮ್ಮ ಆಲೋಚನೆಗಳನ್ನ, ಅವಾಗಷ್ಟೇ ಅದು ತಪ್ಪು ಸರಿ ಕಾಣುತ್ತೆ. ಮತ್ತೆ ಇನ್ನೊಂದು, ನಾವು ಆಲೋಚನೆಗಳನ್ನ ನಮ್ಗೆ ಬೇಕು ಬೇಡ ಅನ್ನೋ ಒಂದು ಲಾಜಿಕಲ್ ಥಿಂಕಿಂಗ್ ಅಲ್ಲಿ ಇದ್ದಾಗ ಆಲೋಚನೆ ಅನ್ನೋದು ನಮ್ಗೆ ಈ ಒಂದು ಇದು ಬೇಕಾ ಬೇಡ ಅನ್ನೋದು ಬರುತ್ತೆ. ಬಟ್ ಪ್ರತಿಯೊಂದು ಆಲೋಚನೆನೂ ನಾವು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನಾವು ಅವೇರ್ನೆಸ್ ಅಲ್ಲಿ ಇದ್ದಾಗ, ಒಂದು ಅಬ್ಸರ್ವ್ ಮಾಡಿದಾಗ ನಮ್ಮ ಥಾಟ್ಸ್ ಹೇಗಿದಾವೆ ನಮ್ಗೆ ತೋರ್ಸೋದೇ ನಮ್ಮ ಆಲೋಚನೆಗಳು. ಹಾಗಾಗಿ ಈ ಒಂದು ಬರುವ ಸೆಕ್ಷನ್ಸ್ ಅಲ್ಲಿ ಈ ಆಲೋಚನೆಗಳನ್ನೋದು ನಮ್ಗೆ ಎಲ್ಲಿಂದ ಬಂದಿದಾವೆ ಅನ್ನೋದನ್ನ ನಾವೊಂದು ತಿಳ್ಕೊಳ್ತಾ ಹೋಗೋಣ. ಮತ್ತೆ ನಮ್ಮ ಆಲೋಚನೆಗಳಿಂದ ನಮ್ಗೆ ಏನೇನೋ ಪರಿಣಾಮಗಳಾಗ್ತವೆ, ಯಾವ ತರ ಇರ್ತವೆ ಆಲೋಚನೆಗಳು ಅನ್ನೋದನ್ನ ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ನಮ್ಮ ಪತ್ರಿಜಿ ಅವರು ಪ್ರತಿ ಕ್ಷಣ ನಾನ್ ನೆನ್ಪಿಟ್ಕೊಳ್ಳೋದಂದ್ರೆ, ಪತ್ರಿಜಿ ಅವರು ಇಷ್ಟು ಪಿರಮಿಡ್ಸ್ ನ, ಇಷ್ಟು ಅದ್ಭುತವಾದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಹೇಗೆ ಸ್ಥಾಪಿಸಿದ್ದಾರೆ ಅಂತ ಈ ಒಂದು ಯೋಚನೆ ಬಂದಾಗ ಇಮ್ಮಿಡಿಯೇಟ್ ಆಗಿ ಪ್ರತಿಯೊಂದು ನಮ್ಗೆ ಬರುವಂತ ಆಲೋಚನೆನೂ ಅದ್ಭುತವಾಗಿ ಇರ್ತೈತಿ.
ನೋಡಿ ಅವ್ರದ್ದು ಎಷ್ಟು ದೊಡ್ಡ ಯೋಚನೆ, ಎಷ್ಟು ಅದ್ಭುತವಾದ ಆಲೋಚನೆ, ಇಷ್ಟು ಪಿರಮಿಡ್ಸ್ ಕಟ್ಬೇಕು ಅಂತ. ಅವಾಗ ಅವ್ರ ಮನ್ಸು ಎಷ್ಟು ಇದು ಬಂದ್ರು ಅವರು ಗುರಿ ಕಡೆನೆ ಹೋದ್ರು. ಸೊ ನಮ್ಮ ಆಲೋಚನೆಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಈ ಆಲೋಚನೆಗಳ ಬಗ್ಗೆ ಮತ್ತೆ ಆಲೋಚನಾ ಶಕ್ತಿಯ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.